ಸೊ ಗೈಸ್ ಎಲ್ಲರಿಗೂ ಇವತ್ತಿನ ವ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಸೊ ಗೈಸ್ ಬೆಳಗ್ಗೆ ಮುಂಚೆ ನಾನು ಬೇಗ ಎದ್ದು ಒಂದು ಬ್ಲ್ಯಾಕ್ ಕಾಫಿ ಕುಡ್ದಾದ್ಮೇಲೆ ಸೀದಾ ಸ್ಟಾರ್ಟ್ ಮಾಡಿದೆ ಫಾಸ್ಟ್ ಏಡ್ ವಾಕಿಂಗ್ ಎಂತಕ್ಕೆ ಮಾಡ್ಕೊಂಡಲ್ಲಿ ಹೇಳ್ರೆ ನಿಮ್ಮದು ಫ್ಯಾಟ್ ಲಾಸ್ ಹಂಗೆ ಸಿಕ್ಕಾಪಟ್ಟಿ ಹೆಲ್ಪ್ ಆಯ್ತು. ವಾಕಿಂಗ್ ಎಲ್ಲ ಮುಗ್ದಾದ್ಮೇಲೆ ಒಂದು ಬಾಳೆಹಣ್ಣು, ಅದ್ರ ಜೊತೆಗೆ 10 ಬಾದಾಮಿ, ವೇ ಪ್ರೋಟೀನ್ ಮತ್ತು 50 ಗ್ರಾಮ್ ಓಟ್ಸ್ ಹಾಕಿ ಗ್ರೈಂಡ್ ಮಾಡಿ ಪ್ರೋಟೀನ್ ಶೇಕ್ ಮಾಡಿ ಕುಡಿದೆ. ಸೊ ಅದಾದಮೇಲೆ ಅಮ್ಮ ಪಪ್ಳಿಕಾಯಿ ಆಯ್ತು ಮರದಂಗೆ ಕೊಯ್ಯೋ ಬಾ ಅಂದೇಳಿ ಹೇಳಿದ್ದೀರಾ. ಸೊ ಅದಕ್ಕೆ ಹೋಯ್ ನಾನು ಅಮ್ಮ ಪಪ್ಳಿಕಾಯಿ ಕೊಯ್ಯಿ ಟ್ರೈ ಮಾಡ್ತಿತ್ತು. ಸೊ ಅಂತೂ ಫೈನಲಿ 3 ಪಪ್ಳಿಕಾಯಿ ಕೊಯ್ದು. ಸೊ ಅದಾದಮೇಲೆ ಮಳೆ ಬತ್ತಿತ್ತಂದೇಳಿ ಹೇಳಿ ಜಿಮ್ ಮಿಸ್ ಮಾಡೋಕ್ಕಾಗಲ್ಲ, ಅದಕ್ಕೆ ರೈನ್ ಕೋಟ್ ಹಾಕೊಂಡು ಸೀದಾ ಜಿಮ್ಮಿಗೆ ಹೋದೆ. ಸೊ ಎಂತಕ್ಕೆ ಜಿಮ್ ಮಿಸ್ ಮಾಡೋಕ್ಕಾಗಲ್ಲ ಹೇಳಿ ಹೇಳ್ರೆ ಇವತ್ತು ನಮ್ಮದು ಫೇವ್ರೇಟ್ ಲೆಗ್ ವರ್ಕೌಟ್. ಸೊ ಅದಕ್ಕೆ ಜಿಮ್ ಮಿಸ್ ಮಾಡೋಕ್ಕಾಗಲ್ಲ. ಸೊ ಗೈಸ್ ಯಾವತ್ತು ಲೆಗ್ ಡೇ ಮಿಸ್ ಮಾಡೋಕೆ ಹೋಗ್ಬೇಡಿ. ಎಂತಕ್ಕಂದೇಳಿ ಹೇಳಿದ್ರೆ ಲೆಗ್ ಡೇ ಮಾಡೋದ್ರಿಂದ 70% ಟೆಸ್ಟೋಸ್ಟೆರೋನ್ ಇನ್ಕ್ರೀಸ್ ಆಗ್ತದೆ ನಿಮ್ಮ ಬಾಡಿಗೆ, ಅದರಿಂದ ಮಸಲ್ ಗ್ರೋತ್ ಸಿಕ್ಕಾಪಟ್ಟಿ ಜಾಸ್ತಿ ಆಯ್ತು. ಸೊ ನಾವು ಫಸ್ಟ್ ವರ್ಕೌಟ್ ಸ್ಟಾರ್ಟ್ ಮಾಡಿದ್ದು ಲೆಗ್ ಪ್ರೆಸ್ಸಿಂದ. ನಂದು ನೆಕ್ಸ್ಟ್ ವರ್ಕೌಟ್ ಬಂದು ಹ್ಯಾಕ್ ಸ್ಕ್ವಾಟ್. ಅದರ ನೆಕ್ಸ್ಟು ಸೀಟೆಡ್ ಹ್ಯಾಮ್ಸ್ಟ್ರಿಂಗ್ ಕರ್ಲ್ಸ್. ಅದರ ನೆಕ್ಸ್ಟ್ ವರ್ಕೌಟು ಲೈಯಿಂಗ್ ಹಿಪ್ ಥ್ರಸ್ಟ್. ಇದಕ್ಕೋಸ್ಕರ ನಮ್ಮ ಜಿಮ್ಮಲ್ಲಿ ಮಷೀನ್ ಯಾವುದೂ ಇಲ್ಲ, ಸೊ ಅದಕ್ಕೆ ಲೆಗ್ ಎಕ್ಸ್ಟೆನ್ಷನ್ ಮಷೀನಲ್ಲೇ ಮಾಡ್ತಾಯಿದ್ದೆ ನಾನು ಆಲ್ಟರ್ನೇಟಿವ್. ಸೊ ಅದರ ನೆಕ್ಸ್ಟ್ ವರ್ಕೌಟ್ ಬಂದು ಸೀಟೆಡ್ ಕಾಫ್ ರೈಸ್. ಸೊ ನನ್ನ ವರ್ಕೌಟ್ ಎಲ್ಲ ಫಿನಿಶ್ ಆಯಿತು. ಸೊ ವರ್ಕೌಟ್ ಎಲ್ಲ ಫಿನಿಶ್ ಮಾಡಿ ಮನೆಗೆ ಹೋಗಿ ಆದಮೇಲೆ ಅಮ್ಮ ಅಂತ ಹೇಳ್ರಂದರೆ ನಮ್ಮನೆ ನಾಯಿನ ವಾಕಿಂಗ್ ಕರ್ಕೊಂಡು ಹೋಗಿ ಬಾ ನಾಡಿ. ಅದಕ್ಕೆ ನಮ್ಮನೆ ನಾಯಿನ ವಾಕಿಂಗ್ ಕರ್ಕೊಂಡು ಹೋಗಿ ಬಂದ್ರ ಮೇಲೆ ನನ್ನ ಪೋಸ್ಟ್ ವರ್ಕೌಟ್ ಮೀಲ್ಗೆ 8 ಎಗ್ ವೈಟ್, ಅದ್ರ ಜೊತೆಗೆ 1 ಹೋಲ್ ಎಗ್, ಅದ್ರ ಜೊತೆಗೆ ಆ್ಯಸ್ ಇಟ್ ಈಸ್ ಮೈಕ್ರೋನೈಸ್ ಕ್ರಿಟೀನ್. ಆಮೇಲೆ ಲಂಚ್ಗೆ ಬುತ್ತಿ ಎಲ್ಲ ಪ್ಯಾಕ್ ಮಾಡಿ ಆಫೀಸಿಗೆ ಹೋಗಿ ಲಂಚ್ಗೆ 250 ಗ್ರಾಮ್ ಚಿಕನ್, ಅದರ ಜೊತೆಗೆ ಒಂದು ಸ್ವಲ್ಪ ವೆಜಿಟೇಬಲ್ಸ್, ಆಮೇಲೆ 250 ಗ್ರಾಮ್ ರೈಸ್. ಸೊ ಇದೆಲ್ಲ ಆಯಿತು. ನನ್ನ ವರ್ಕೆಲ್ಲ ಫಿನಿಶ್ ಆಯಿತು. ವರ್ಕೆಲ್ಲ ಫಿನಿಶ್ ಆದ್ರ ಮೇಲೆ ಮನೆಗೆ ಹೋಗಿ 250 ಗ್ರಾಮ್ ಚಿಕನ್, ಅದ್ರ ಜೊತೆಗೆ ಸ್ವಲ್ಪ ಪಫ್ಡ್ ರೈಸ್ ತೊಗೊಂಡೆ. ಸೊ ಅದೆಲ್ಲ ತಿಂದು ನಾನು ಇವತ್ತಿನ ಡೇನ ಎಂಡ್ ಮಾಡಿದೆ.